ಯಾರು ಈ ವಿಘ್ನೇಶ್ ಪುತ್ತೂರು? ಚೆಪಕ್ ಕ್ರೀಡಾಂಗಣದ ಸ್ಪಿನ್ ಸ್ನೇಹಿ ಪಿಚ್ನಲ್ಲಿ ಚೆನ್ನೈ ಗೆಲುವನ್ನ ಸಾಧಿಸಿತ್ತು. ಮುಂಬೈ ಚೆನ್ನೈಗೆ 4 ವಿಕೆಟ್ಗಳ ರೋಚಕ ಗೆಲುವನ್ನ ಬಿಟ್ಕೊಟ್ಟಿತ್ತು. ಆದ್ರೂ ಆ ಸ್ಪಿನ್ ಮಾಂತ್ರಿಕನ ಹೆಸರು ಎಲ್ಲೆಡೆ ಮನೆ ಮಾತಾಗತೊಡಗಿತ್ತು. ಅದುವರೆಗೂ ಆ ಹುಡುಗ ಯಾರೆಂದು ಯಾರೊಬ್ರಿಗೂ ಸಹ ತಿಳಿದಿರಲಿಲ್ಲ. ಆ ದಿನದ ಆ ಆಟ ಇಡೀ ಭಾರತಕ್ಕೆ ಆ ಹುಡುಗನನ್ನ ಪರಿಚಯಿಸಿತ್ತು. ಅದೇ ವಿಘ್ನೇಶ್ ಪುತ್ತೂರು. ಯಾರು ಈ ವಿಘ್ನೇಶ್ ಪುತ್ತೂರು? ಅವನು ಮಾಡಿದಂತಹ ಮೋಡಿಯಾದ್ರೂ ಏನು? ಅಂದು ಮುಂಬೈ ಮತ್ತು ಚೆನ್ನೈ ಎರಡು ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ರಚಿನ್ ರವೀಂದ್ರ, ನೂರ್ ಅಹಮದ್ ಅವರು ಚೆನ್ನೈ ಗೆಲುವಿಗೆ ನಗೆಯನ್ನ ಬೀರುವಂತೆ ಮಾಡಿದ್ರು. ಆದ್ರೆ ಆ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಬದಲಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕೆ ಇಳಿದಂತಹ ವಿಘ್ನೇಶ್ ಪುತ್ತೂರು ಚೆನ್ನೈನ ಅನುಭವಿ ಆಟಗಾರರಾದಂತಹ ಋತುರಾಜ್ ಗಾಯಕ್ವಾಡ್, ಶಿವಂ ದುಬೆ, ದೀಪಕ್ ಹೂಡಾ ಅವರ ವಿಕೆಟ್ ಪಡೆಯುವ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ರು. 23 ವರ್ಷದ ವಿಘ್ನೇಶ್ ಪುತ್ತೂರು ಅವರ ಸಿಎಸ್ಕೆ ಬ್ಯಾಟರ್ಗಳನ್ನ ಇನ್ನಿಲ್ಲದ ಹಾಗೆ ಕಾಡಿದ್ದಾರೆ. ವಿಘ್ನೇಶ್ ಪುತ್ತೂರ್ ಅವರು ಮೂಲತಃ ಕೇರಳದ ಮಲಪ್ಪುರಂ ಜಿಲ್ಲೆಯ ಪೆರಿತಲ್ಮಾನದಲ್ಲಿ 2001 ಮಾರ್ಚ್ 2ರಂದು ಜನಿಸಿದರು. ತಂದೆ ಸುನಿಲ್ ಕುಮಾರ್, ಆಟೋ ಚಾಲಕರು. ತಾಯಿ ಕೆಪಿ ಬಿಂದು, ಗೃಹಿಣಿ. ವಿಘ್ನೇಶ್ ಬಾಲ್ಯದಿಂದಲೇ ಕ್ರಿಕೆಟ್ನಲ್ಲಿ ಆಸಕ್ತಿ ಹೊಂದಿದ್ದು ಕೇರಳದ ವಿವಿಧ ವಯೋಮಿತಿಯ ತಂಡಗಳಲ್ಲಿ ಆಡಿದ್ದಾರೆ. ಆದರೆ ಕೇರಳದ ರಾಜ್ಯದ ಹಿರಿಯ ತಂಡದಲ್ಲಿ ಆಡಲು ಅವಕಾಶ ದೊರೆತಿಲ್ಲ. ತ್ರಿಶೂರ್ನ ಸೆಂಟ್ ಥಾಮಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಅವರು ತಮ್ಮ ಕ್ರಿಕೆಟ್ ಪ್ರತಿಭೆಯನ್ನು ಮೆರೆದಿದ್ದರು. ಸ್ನಾತಕೋತ್ತರ ಪದವಿ ಪಡೆಯುತ್ತಿರುವ ವಿಘ್ನೇಶ್ ಕೇರಳ ಕ್ರಿಕೆಟ್ ಲೀಗ್ನಲ್ಲಿ ಅಲೆಪಿ ರಿಪಿಲ್ಸ್ ಪರ ಉತ್ತಮ ಪ್ರದರ್ಶನ ನೀಡಿದ್ದರು. ತಮಿಳುನಾಡು ಪ್ರೀಮಿಯರ್ ಲೀಗ್ನಲ್ಲೂ ಸಹ ಭಾಗವಹಿಸಿದ್ದರು. 2025ರ ಐಪಿಎಲ್ ಹರಾಜಿನಲ್ಲಿ 30 ಲಕ್ಷಕ್ಕೆ ಮುಂಬೈ ಇಂಡಿಯನ್ಸ್ ಇವರನ್ನ ಖರೀದಿ ಮಾಡಿತ್ತು ಮತ್ತು ಇವರನ್ನ ದಕ್ಷಿಣ ಆಫ್ರಿಕಾದ SA20 ಟೂರ್ನಿಯಲ್ಲಿ ಎಂಐ ಕೇಪ್ ಟೌನ್ ತಂಡದ ನೆಟ್ ಬೌಲರ್ ಆಗಿ ಅವರು ಅನುಭವವನ್ನ ಸಂಪಾದಿಸಿದ್ರು. ಅಲ್ಲಿ ಪ್ರಖ್ಯಾತ ಸ್ಪಿನ್ನರ್ ರಶೀದ್ ಖಾನ್ ಅವರೊಂದಿಗೆ ತರಬೇತಿ ಪಡೆಯುವ ಅವಕಾಶ ದೊರೆಯಿತು. ಐಪಿಎಲ್ನಲ್ಲಿ ತಮ್ಮ ಮೊದಲ ಪಂದ್ಯದಲ್ಲಿ ವಿಘ್ನೇಶ್ ಪುತ್ತೂರು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 3 ವಿಕೆಟ್ ಪಡೆದು ಗಮನ ಸೆಳೆದ್ರು. ಈ ಪ್ರದರ್ಶನಕ್ಕಾಗಿ ಮುಂಬೈ ಇಂಡಿಯನ್ಸ್ ತಂಡದ ಮಾಲಕಿ ನೀತಾ ಅಂಬಾನಿಯಿಂದ ತಂಡದ ಅತ್ಯುತ್ತಮ ಬೌಲರ್ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರು. ಮುಂಬೈ ತಂಡದ ಇಂಪ್ಯಾಕ್ಟ್ ಆಟಗಾರನಾಗಿ ಬಂದಂತಹ ಕೇರಳ ಮೂಲದ ವಿಘ್ನೇಶ್ ಪುತ್ತೂರು ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಉತ್ತಮವಾಗಿ ಬೌಲಿಂಗ್ ಮಾಡಿದಂತಹ ವಿಘ್ನೇಶ್ನನ್ನ ಸ್ವತಃ ಧೋನಿಯೇ ಹೋಗಿ ಭುಜ ತಟ್ಟಿ ಶ್ಲಾಘಿಸಿದ್ದಾರೆ. ಧೋನಿಯಿಂದ ಮೆಚ್ಚುಗೆಯನ್ನ ಪಡೆದಂತಹ ವಿಘ್ನೇಶ್ಗೆ ಬಹಳ ಸಂತೋಷವಾಗಿತ್ತು. ಈ ಸಂದರ್ಭ ಕಾಮೆಂಟರಿ ಬಾಕ್ಸ್ ನಲ್ಲಿದ್ದಂತಹ ಟೀಮ್ ಇಂಡಿಯಾ ಮಾಜಿ ಕೋಚ್ ರವಿಶಾಸ್ತ್ರಿ ಕೂಡ ವಿಘ್ನೇಶ್ ರನ್ನ ಗುರುತಿಸಿ ಹೊಗಳಿದ್ದಾರೆ. ವಿಘ್ನೇಶ್ ಪುತ್ತೂರು ಅವರ ಈ ಸಾಧನೆ ಅವರ ಪರಿಶ್ರಮ ಮತ್ತು ಸಮರ್ಪಣೆಯ ಫಲಿತಾಂಶವಾಗಿದೆ ಮತ್ತು ಅವರು ಮುಂಬರುವಂತಹ ದಿನಗಳಲ್ಲಿ ಭಾರತೀಯ ಕ್ರಿಕೆಟ್ನಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸಲಿ ಎಂದು ಆಶಿಸುತ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ ಈ ವಿಡಿಯೋ ಅಂತ, ಜೊತೆಗೆ ಶೇರ್ ಮಾಡಿ. ಹೆಚ್ಚಿನ ನೆಕ್ಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.